ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET 2025 ಇದಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ವಿದ್ಯಾರ್ಥಿಗಳು ಕೇಳ್ತಾ ಇರುವಂತಹ ಕ್ವಶನ್ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ರಿಲೇಟೆಡ್, ಇಲ್ಲದ್ರೆ KCET ಅಪ್ಲಿಕೇಶನ್ ಎಡಿಟಿಂಗ್ ರಿಲೇಟೆಡ್. ಇವುಗಳ ಬಗ್ಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ದೀನಿ. ಮೊದಲಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಿದೆ ಅದನ್ನ ಮಾಡಿಸೋದಕ್ಕೆ ವಿದ್ಯಾರ್ಥಿಗಳು ಯಾವ ಕಾಲೇಜ್ ಸ್ಟಡಿ ಮಾಡ್ತಿದ್ರೋ ಅಲ್ಲಿ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಬಹುದು ಅಂತ ಈ ಹಿಂದೆ ಹೇಳಿದ್ರು. ಅದರ ನಂತರ ಸೆಕೆಂಡ್ PUC ಎಕ್ಸಾಮ್ ಸ್ಟಾರ್ಟ್ ಆಯಿತು. ಅದಕ್ಕೋಸ್ಕರ ಕೇಳಿದವರು ಒಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು. ಅಂದ್ರೆ ಸೆಕೆಂಡ್ PUC ಎಕ್ಸಾಮ್ ಮುಗಿದ ನಂತರ ಕೂಡ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬಹುದು ಅಂತ ಹೇಳಿದ್ರು. ಈಗ ಸೆಕೆಂಡ್ PUC ಎಕ್ಸಾಮ್ ಅಂತೂ ಮುಗಿದಿದೆ. ಅದಕ್ಕೋಸ್ಕರ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅವಶ್ಯಕತೆ ಇದೆ, ಅವರು ಯಾವ ಕಾಲೇಜ್ ಸೆಕೆಂಡ್ PUC ನ ಸ್ಟಡಿ ಮಾಡಿದ್ರು ಅಲ್ಲಿ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಈಗ ಮಾಡಿಸಬಹುದು. ನಂತರ ಯಾವ ವಿದ್ಯಾರ್ಥಿಗಳು ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿದ್ರ ಸೆಕೆಂಡ್ PUC ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ, ಅವರು ಮತ್ತೆ ಹೋಗೋ ಅವಶ್ಯಕತೆ ಇಲ್ಲ. ನಂತರ ಯಾರ್ಯಾರು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗಬೇಕು ಅದನ್ನ ಹೇಳೋದಾದ್ರೆ, ಅಂದ್ರೆ ಇದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪಲ್ಸರಿ ಅಂತ ಹೇಳಲ್ಲ, ಅವಶ್ಯಕತೆ ಇದ್ದಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕು. ಈಗ ಯಾವ ಸ್ಟೂಡೆಂಟ್ಸ್ ಕನ್ನಡ ಮೀಡಿಯಂ ಕೋಟಾವನ್ನ ಕ್ಲೇಮ್ ಮಾಡಿದ್ದಾರೆ ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಲೇಬೇಕು. ಅದೇ ರೀತಿ ಯಾವ ವಿದ್ಯಾರ್ಥಿಗಳು ರೂರಲ್ ಕೋಟಾವನ್ನ ಕ್ಲೇಮ್ ಮಾಡಿದರೆ ಅವರು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಕಾಲೇಜ್ಗೆ ಹೋಗಬೇಕು. ಅದ ನಂತರ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅದನ್ನ ಕ್ಲೇಮ್ ಮಾಡಿದಂತಹ ವಿದ್ಯಾರ್ಥಿಗಳು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡೋದಕ್ಕೆ ಕಾಲೇಜ್ಗೆ ಹೋಗಬೇಕು. ನಂತರ ಈಗ ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ ಅಂತ ಹೇಳಿದೆ, ಅದಕ್ಕೆ ಸಂತಹ ಸರ್ಟಿಫಿಕೇಟ್ಸ್ ಅನ್ನ ವಿದ್ಯಾರ್ಥಿಗಳು ರೆಡಿ ಮಾಡ್ಕೋಬೇಕಾಗುತ್ತೆ. ಎಲ್ಲಿ ರೆಡಿ ಮಾಡ್ಕೊಳ್ಳೋ ಅಂತ ಹೇಳಿದ್ರೆ, ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೆ ಯಾವ ಸ್ಕೂಲ್ಗಳಲ್ಲಿ ಸ್ಟಡಿ ಮಾಡಿದ್ರೋ ಆ ಸ್ಕೂಲ್ಗಳಿಗೆ ವಿಸಿಟ್ ಮಾಡಿ ಸರ್ಟಿಫಿಕೇಟ್ ಅನ್ನ ರೆಡಿ ಮಾಡಿಸ್ಕೋತೀರಾ. ನಂತರ ಆ ಸ್ಕೂಲ್ ಏನಿದೆ ಅದಕ್ಕೆ ಸಂತಹ BEO ಆಫೀಸರ್ ಏನಿದ್ದಾರೆ ಅಲ್ಲಿ ಹೋಗಿ ಅವರ ಸಿಗ್ನೇಚರ್ ಕೂಡ ರೂರಲ್ ಏರಿಯಾ ಸ್ಟಡಿ ಸರ್ಟಿಫಿಕೇಟ್ ಹಾಗೆ ಕನ್ನಡ ಮೀಡಿಯಂ ಸ್ಟಡಿ ಸರ್ಟಿಫಿಕೇಟ್ ಅದ್ರ ಮೇಲೆ ಪಡೆದುಕೊಳ್ಬೇಕಾಗುತ್ತೆ. ಓಕೆ, ಅದಂತರ ಮತ್ತಾರು ಹೋಗಬೇಕು ಎಂದು ತಿಳ್ಕೊಳ್ಳೋದಾದ್ರೆ, ಈಗ ಕ್ಲೇಮ್ಡ್ ಸರ್ಟಿಫಿಕೇಟ್ ಅಂತ ಇರುತ್ತೆ, ಅದ್ರ ಮೇಲೆ ಸ್ಟಡಿ ಡೀಟೇಲ್ಸ್ ವೆರಿಫೈಡ್ ಅಂತ ಇರುತ್ತಲ್ವಾ, ಅಲ್ಲಿ 7 years ಅಥವಾ ಅದಕ್ಕಿಂತ ಜಾಸ್ತಿ ವೆರಿಫೈ ಆಗಿದ್ದು, ಮಿನಿಮಮ್ 7 years ಆಗಲೇಬೇಕು, 7 years ಹಾಗೆ ಅದಕ್ಕಿಂತ ಹೆಚ್ಚಿನ ವರ್ಷಗಳು ವೆರಿಫೈ ಆಗಿದ್ದು, ಸ್ಯಾಟ್ಸ್ ವೆರಿಫೈಡ್ ಅಂತ ಬರುತ್ತಲ್ವಾ, ಅದರೊಳಗಡೆ 7, 8, 9, 10 ಈ ರೀತಿ ಏನಾದ್ರು 7ಗಿಂತ ಜಾಸ್ತಿ ಇದ್ದು, ನಂತರ ಆ ವೆರಿಫೈಡ್ ಇಯರ್ಸ್ ಅಲ್ಲಿ 10th ಇದ್ರೆ, SLC ಸ್ಟಡಿ ಡೀಟೇಲ್ಸ್ ವೆರಿಫೈ ಆಗಿದ್ರೆ ಅಥವಾ ಸೆಕೆಂಡ್ PUC ಸ್ಟಡಿ ಡೀಟೇಲ್ಸ್ ವೆರಿಫೈ ಆಗಿದ್ರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಬಟ್ ನಿಮ್ಮ ಸ್ಟಡಿ ಡೀಟೇಲ್ಸ್ 7 yearsಗಿಂತ ಕಡಿಮೆ ಇದೆ, ಅಂದ್ರೆ ಸ್ಯಾಟ್ಸ್ ವೆರಿಫೈಡ್ ಇರೋದು 7ಗಿಂತ ಕಡಿಮೆ ಇದೆ, 6 years ವೆರಿಫೈಡ್ ಅಂತ ಇದೆ, 5 years ವೆರಿಫೈಡ್ ಅಂತ ಇದೆ, ಆ ಟೈಮಲ್ಲಿ ನೀವು ಕಾಲೇಜ್ಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡಿಸ್ಬೇಕಾಗತ್ತೆ. ಕ್ಲಿಯರ್ ಆಯ್ತಾ? ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಕ್ಲೇಮ್ ಮಾಡಿದ್ರು ಕಾಲೇಜ್ಗೆ ಹೋಗಲೇಬೇಕು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ. ಅದರ ನಂತರ ಯಾವ ವಿದ್ಯಾರ್ಥಿಗಳು ಈ ಸ್ಟಡಿ ಡೀಟೇಲ್ಸ್ ಏನು ವೆರಿಫೈ ಆಗಿದೆ, ಸ್ಯಾಟ್ಸ್ ವೆರಿಫೈಡ್, ಅದರಲ್ಲಿ 7 yearsಗಿಂತ ಕಡಿಮೆ ಇದ್ರೆ 6, 5, 2 ಈ ರೀತಿ ಇದ್ರೆ ಅಂತಹ ವಿದ್ಯಾರ್ಥಿಗಳು ಕೂಡ ಕಾಲೇಜ್ಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಲೇಬೇಕು. ಯಾರು ಹೋಗೋದು ಬೇಡ ಹಾಗಿದ್ರೆ ಅಂತ ತಿಳ್ಕೊಳ್ಳೋದಾದ್ರೆ, ಸ್ಯಾಟ್ಸ್ ವೆರಿಫೈಡ್ ಏನಿದೆ ಅದರಲ್ಲಿ 7 years ವೆರಿಫೈ ಆಗಿದೆ, 8 years ವೆರಿಫೈ ಆಗಿದೆ, 10 years ವೆರಿಫೈ ಆಗಿದೆ. ಅದ್ರ ಜೊತೆಗೇನೆ ಆ 10 years ಏನಿದೆ, ಅಥವಾ ಎಕ್ಸಾಂಪಲ್ ನಿಮಗೆ ವೆರಿಫೈ ಆದ ಇಯರ್ಸ್ ಅಲ್ಲಿ SSLCನೂ ವೆರಿಫೈ ಆಗಿದೆ, SLC ವೆರಿಫೈ ಆಗಿಲ್ಲ ಅಂತಂದ್ರೆ ಸೆಕೆಂಡ್ PUC ವೆರಿಫೈ ಆಗಿದೆ, ಹಾಗಿದ್ದಾಗ ಹೋಗೋ ಅವಶ್ಯಕತೆ ಇಲ್ಲ ಕಾಲೇಜ್ಗೆ. ಇಲ್ಲದ್ರೆ ಕಾಲೇಜ್ಗೆ ಹೋಗಿ ವೆರಿಫಿಕೇಶನ್ ಮಾಡಿಸ್ಬೇಕು. ನಂತರ ಅಪ್ಲಿಕೇಶನ್ ಎಡಿಟಿಂಗ್ ಬಗ್ಗೆ ಕೂಡ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಅಪ್ಲಿಕೇಶನ್ ಎಡಿಟಿಂಗ್ಗೆ ಅವಕಾಶ ಕೊಡ್ತಾರೆ. ಅಂದ್ರೆ ಈಗ ತುಂಬಾ ಸ್ಟೂಡೆಂಟ್ಸ್ ಅವರು SC/ST ಕ್ಯಾಟಗರಿ ಅಂಡರ್ ಬರ್ತಾರೆ ಅಥವಾ OBC ಕ್ಯಾಟಗರಿ ಅಂಡರ್ ಬರ್ತಾರೆ. ಬಟ್ ಈಗ ಅಪ್ಲಿಕೇಶನ್ ಚೆಕ್ ಮಾಡಿದ್ರೆ ಜನರಲ್ ಮೆರಿಟ್ ಅಂತ ಬರ್ತಾ ಇದೆ. ಓಕೆ, ಕಾಸ್ಟ್ ವೆರಿಫೈ ಆಗಿಲ್ಲ. ಅದೇ ರೀತಿ ಕೆಲವು ವಿದ್ಯಾರ್ಥಿಗಳು ಇನ್ಕಮ್ ಡೀಟೇಲ್ಸ್ ವೆರಿಫೈ ಆಗಿಲ್ಲ. ಅಂತಹ ವಿದ್ಯಾರ್ಥಿಗಳಿಗೆ ಎಡಿಟಿಂಗ್ಗೆ ಅವಕಾಶ ಕೊಡ್ತಾರೆ. ಡೇಟ್ ಅನ್ನ ಅನೌನ್ಸ್ ಮಾಡ್ತಾರೆ, ವೇಟ್ ಮಾಡೋಣ. ಬಟ್ ಎಡಿಟಿಂಗ್ ಅಂತೂ ಅವಕಾಶ ಇರುತ್ತೆ, ವೇಟ್ ಮಾಡಿ, ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಬೇಕಾದಂಥ ಸರ್ಟಿಫಿಕೇಟ್ಸ್ ಅನ್ನ ರೆಡಿ ಇಟ್ಕೊಂಡಿರಿ. ಅಂದ್ರೆ ಈಗ ಇನ್ಕಮ್ ಕಾಸ್ಟ್ ಆಗಿರಬಹುದು ಅಥವಾ 371J ಸರ್ಟಿಫಿಕೇಟ್ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ, ಸೊ ಅದಕ್ಕೆ ರಿಲೇಟೆಡ್ ಸರ್ಟಿಫಿಕೇಟ್ ಇದ್ರೆ ಅದನ್ನ ರೆಡಿ ಮಾಡಿ ಇಟ್ಕೊಂಡಿರಿ. ಸೊ ಈ ರೀತಿ ಬೇಕಾದ ಸರ್ಟಿಫಿಕೇಟ್ ರೆಡಿ ಇಟ್ಕೊಂಡಿರಿ. ಎಡಿಟಿಂಗ್ಗೆ ಅವಕಾಶ ಕೊಡ್ತಾರೆ, ಕೊಟ್ಟಾಗ ನಾವು ಕೂಡ ಹೇಳ್ತೀವಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.